ಇವತ್ತು ನಮ್ಮ ಅಪ್ಪ ಅಮ್ಮ ಮತ್ತು ನನ್ನ ಹೆಂಡತಿಗೆ ಚಾಲೆಂಜ್ ಕೊಡ್ತಾ ಇದ್ದೀನಿ. ಬಿರಿಯಾನಿ ಮತ್ತು ಕಬಾಬ್ ತಿನ್ನಬೇಕು. ಬಿರಿಯಾನಿ ತೋರ್ತಮ್ಮ, ಯಾರು ಫಸ್ಟು ತಿಂದು ಮುಗಿಸ್ತಾರೆ ಅವರಿಗೆ ಈ 1000 ರೂಪಾಯಿ ಕೊಡ್ತೀನಿ. ಸೊ ಯಾರು ತಿನ್ಬೋದು, ಯಾರು ಗೆಲ್ಬೋದು? ನಮ್ಮ ಅಪ್ಪನ ಹೊಟ್ಟೆ ನೋಡಿದ್ರೆ ನಮ್ಮ ಅಪ್ಪ ಗೆಲ್ತಾರೆ. ನಾನು ಕಷ್ಟಪಟ್ಟು ವೀಡಿಯೋ ಮಾಡ್ತಿದ್ದೀನಿ ಇಲ್ಲಿ. ಸರಿ ನೋಡೋಣ. ಬಿರಿಯಾನಿ ಕಾಂಪಿಟೇಷನ್ಗೆ ಬಿರಿಯಾನಿ ಹಾಕ್ಕೊಡ್ತಿದ್ದಾರೆ. ಕರೆಕ್ಟಾಗಿ ಅಳತೆ ಹಾಕಮ್ಮ. ಎಷ್ಟು ಹಾಕಿರ್ತೀಯ ಅಷ್ಟೇ ನೀನು ಹಾಕೋಬೇಕು. ಕಬಾಬುವೆ ಎಷ್ಟು ಹಾಕ್ತೀಯಾ ಅಷ್ಟೇ ನೀನು ಹಾಕೋಬೇಕು, ಅವಳು ಹಾಕೋಬೇಕು. ನಮ್ಮಪ್ಪ ಸ್ಪೆಕ್ಸ್ ಹಾಕಂದೆಲ್ಲ ತಿನ್ನಕ್ಕೆ ರೆಡಿ ಆಯ್ತವ್ರೆ. ಎಣ್ಣೆ ಬೇಡವಾ? ಓಕೆ, ಇವ್ರು ಹಾಕಂದಾದ್ಮೇಲೆ ಸ್ಟಾರ್ಟ್ ಮಾಡ್ತೀನಿ. ಸೊ ಬಿರಿಯಾನಿ ಚಾಲೆಂಜ್ ಸ್ಟಾರ್ಟ್ ಆಗಿದೆ. ಹಂಗೇನ ನಮ್ಮ ಅಪ್ಪನೇ ಗೆಲ್ತಾರೆ ಅನ್ನಿಸ್ತೈತೆ. ಸ್ಟಾರ್ಟ್ ಮಾಡೆ, ಸುಡ್ತೈತೆ, ನಿಧಾನನೇ ತಿನ್ನಿ, ಆರಾಮಾಗಿ ತಿನ್ನಿ. ನಮ್ಮ ಅಪ್ಪ ಅರ್ಧ ಪ್ಲೇಟ್ ಅವಾಗಲೇ ಖಾಲಿ ಮಾಡಿದ್ರು. ಯಾವ್ದಾದ್ರು ಬಿರಿಯಾನಿ ಕಾಂಪಿಟೇಷನ್ ಇದ್ರೆ ಹೇಳಿ, ನಮ್ಮ ಅಪ್ಪನ ಕಲ್ಸ್ಕೊಡ್ತೀವಿ. ನಮ್ಮಪ್ಪ ಆಲ್ರೆಡಿ ಅರ್ಧ ಪ್ಲೇಟ್ ಮುಗಿಸಿದ್ದಾರೆ. ಇನ್ನಿಬ್ಬರು ಸುಡ್ತಿದೆ ಅಂತ ಉಫ್ ಉಫ್ ಅಂತಿದ್ದಾರೆ. ನಂಗೆ ಗೊತ್ತಿರೋಂಗೆ ನಮ್ಮ ಅಪ್ಪನೇ ವಿನ್ ಆಗೋದು. ಸೆಕೆಂಡ್ ಪ್ರೈಸ್ ಇಲ್ಲ, ಫಸ್ಟ್ ಪ್ರೈಸ್ ಅಷ್ಟೇ. ಸುಡ್ತೈತೆ ಅಂದರೆ ತಿನ್ನಬೇಕು ಕಣಮ್ಮ. ಎಣ್ಣೆ ದುಡ್ಡು ಹಾಕ್ತಾಯಿದೆ ನಮಗೆ. ಏನಾಗ್ತಿದೆ ಹೇಳಿ? ಎಣ್ಣೆ ಕುಡಿಯಕ್ಕೆ ದುಡ್ಡು ಕೊಡ್ತಾ ಇದ್ದಾರೆ. ಬಿರಿಯಾನಿ ತಿಂದು ಗೆಲ್ತಾ ಇದೀವಿ. ಅರ್ಧ ಪ್ಲೇಟ್ ಮುಗಿಸಾಯ್ತು. ನಮ್ಮಮ್ಮ ಇನ್ನೂ ಇಷ್ಟಲ್ಲಿದ್ದಾರೆ. ಇವಳು ಇನ್ನೂ ಇಷ್ಟ. ಇವಳಂತೂ ಗೆಲ್ಲಲ್ಲ. ಉಫ್ ಉಫ್ ಅನ್ಕೊಂಡೆ ಸುಮ್ಮನೆ ಕೂತಿದ್ದಾಳೆ. ಹ್ಞೂ ಅಷ್ಟೇ. ಹೆಂಗಿದ್ರು ಗೆಲ್ಲಲ್ವಲ್ಲ ಬಿಡು, ಆರಾಮಾಗಿ ತಿನ್ನು. ನೋಡಿ ಹೆಂಗಾಗೈತೆ ಬಿರಿಯಾನಿ, ಅದನ್ನು ಹೇಳ್ತಾ ಇಲ್ಲ. ಸೂಪರ್ ಇದೆ. ಕಬಾಬ್ ಚೆನ್ನಾಗಿದೆ, ಬಿರಿಯಾನಿ ಚೆನ್ನಾಗಿದೆ. ಹೋಗ್ಲಿ ಬಿಡ ಮಾವು, ಆರಾಮಾಗಿ ತಿನ್ನ ಮಾವು. ಹಾಂ, ಯಾಕೆ ಅಷ್ಟು ಕಷ್ಟಪಡ್ಕೊಂಡು ತಿನ್ನೋದೇನೈತೆ? ನಮ್ಮಮ್ಮ ಗೊನ್ನೆ ಎಲ್ಲ ಸುರಿಸ್ತೈತೆ. ನಮ್ಮಮ್ಮ ಗೊನ್ನೆ ಸುರಿಸ್ಕೊಂಡೆಲ್ಲ ತಿಂತೈತೆ, ಚಿಕ್ಕ ಮಕ್ಳು ಥರ. ಮುಗಿಸಾಯ್ತು, ಇನ್ನೊಂದು ಸ್ವಲ್ಪ ಐತೆ. ನೀನು ಬಿಡೋ, ನೀನು ಮುಗಿಸ್ತೆ. ಸರಿ 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 ಆಯಿತು, ನೋಡ್ತೀನಿ. ದುಡ್ಗೆಲ್ಲಕ್ಕೋಸ್ಕರ ತಿಂತೆಯಲ್ಲ, ಹೊಟ್ಟಿಗೋಸ್ಕರ ತಿಂತಾ ಇದ್ವಿ. ಗೊತ್ತಾಯ್ತಾ? ನನಗೆಲ್ಲ ಹೊಟ್ಟೆ ಹಸಿತೈತೆ, ಇವುಗೆಲ್ಲ ತಿಂತಾವ್ರೆ. ನಾನು ತಗೊಳ್ಳಲ್ಲಪ್ಪ. ನೋಡಿ ಇಲ್ಲಿ ನಂಗೆ ಹೊಟ್ಟೆ ಹಸಿತೈತೆ. ನೋಡಿ ಇಲ್ಲಿ ನಂಗೆ ಹೊಟ್ಟೆ ಹಸಿತೈತೆ. ಇವ್ರು 3 ಜನ ಸರಿಯಾಗಿ ತಿಂತವ್ರೆ. ಅಯ್ಯೋ ಅಯ್ಯೋ, ಖಾಲಿನೇ ಆಯಿತು ನಮ್ಮ ಅಪ್ಪಂದು. ಬಿರಿಯಾನಿ ಖಾಲಿ ಆಯಿತು. ಅಲ್ಲೋ ಪೀಸ್ಗಳೆಲ್ಲ ಅವ್ರ ಪೀಸು ಖಾಲಿ ಮಾಡಿರೋದಲ್ಲ, ನೋಡು ಕಂಡ್ಬಿಟ್ಟು. ನಾನು ಅದೆಲ್ಲ ಗೊತ್ತಿಲ್ಲ ನಿನಗೆ. ನೀನು ನಮಗೆ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ
ಕರೆಕ್ಟಾಗಿ ನೋಡಿ. ಓ ಮುಗೀತು ನಾನು ಎಕ್ಸ್ಟೆಂಡ್ ಮಾಡ್ತೀನಿ. ಮುಗೀತು, ಕೊನೆಗೂ ನಾನು ಬಿರಿಯಾನಿ ತಿನ್ಬೋದು ಅನ್ನಿಸ್ತಿದೆ. ಬಿಡಿ, ಇನ್ನೇನು ಅವ್ರಿಗೆ ಗೆದ್ದಾಯ್ತು, ಆರಾಮಾಗಿ ತಿನ್ನಿ. ಸೇಮ್ ಅದೇ ಆಗ್ಬೇಕು. ಅದು ಎಷ್ಟು ಬೇಗ ತಿಂದಿರಿ ಹಂಗೆ? ಹಾಂ, ಬಾಯಿಂದ ತಿಂತಾ ಇದ್ದೀನಿ. ಪಕ್ಕದಲ್ಲಿ ಹೆಂಡತಿ ಕೂತವ್ರೆ, ಹೆಂಡತಿ ಗೆಲ್ಬೇಕು ಬಿಟ್ಬಿಡೋಣ. ಏನಿಲ್ಲ. ಅಲ್ಲ, ಎಷ್ಟು ಬೇಗ ತಿಂದ್ಬಿಟ್ರಲ್ಲ ನಂಗೆ ಕಾಣನೇ ಇಲ್ಲ. ಸ್ವಲ್ಪ ಹಾಕಿದ್ನೇನು ಅವ್ರಿಗೆ. ಹಾಂ, ಅವ್ರಿಗೆ ಜಾಸ್ತಿ ಹಾಕಿದ್ದು. ಯಾರು ಗೆದ್ದಿದ್ದಾರೆ ಅವ್ರಿಗೆ ಅದೇ ಹೇಳೋದು. ಅದೇ ಒಂಚೂರು ಬಿಟ್ಕೊಡೋಣ ಅನ್ನೋದೇನಾದ್ರು ಹ್ಞೂ ಅದೇಪ್ಪ. ಇವಳಿಗೆ ಕಡೆ ಬಿರಿಯಾನಿ ಖಾಲಿ ಮಾಡವಳೆ, ಪೀಸ್ಗಳು ಹಂಗೆ ಇದೆ. ನಾನು ಖಾಲಿ ಮಾಡಿದ್ದೀನಿ. ನಮ್ಮಮ್ಮ ರೈಸು ಬಿರಿಯಾನಿ ಹಂಗೆ ಇದೆ. ಖಾಲಿ ಮಾಡಿದ್ದೀನಿ. ಹಾಂ, ಪಕ್ಕದಲ್ಲಿ ಹೆಂಡತಿ ಕೂತವ್ರೆ, ಈ ಕಡೆ ಸೊಸೆ ಕೂತವ್ರೆ. ಹ್ಮ್. ಎಲ್ಲಿ ಪಾಪ ಅವರು? ಬಿಟ್ಕೊಟ್ಟಿದ್ದಾರಲ್ಲ, ಮುಗೀತು, ವಿನ್ನರ್. ಅವ್ರೇನ್ ಪಾಪು ಅಲ್ಲ ಅವರು, ನನಗೆ ದೊಡ್ಡವ್ರೆ. ಮುಗೀತು, ನಮ್ಮ ಅಪ್ಪನೇ ವಿನ್ನರು. ಬಿಡಿ ನೀವು. ನಾ ಬಿಡ್ಲಾ? ಏನು ಬಿಡಲ್ಲ. ನಾವು ಬಿಡೋದು. ಕೊನೆ ಇರೋ ತನಕ ಬಿಡಲ್ಲ. ನೀವು ಸ್ವಲ್ಪ ಹಾಕೋಣ. ಈ ಕಾಂಪಿಟೇಷನ್ ಕಂಟಿನ್ಯೂ ಮಾಡೋಣ. ನಮ್ಮಪ್ಪ ಮೂಳೆನೂ ಬಿಡ್ತಿಲ್ಲ, ತಿಂದಾಕಿದ್ದಾರೆ. ಆಮೇಲೆ ಸೌತೆಕಾಯಿ 2 ಬ್ಯಾಲೆನ್ಸ್ ಇದೆ, ಅದು ತಿಂತಾ ಇದ್ದೀನಿ. ಹಾಂ, ಖಾಲಿ ಮಾಡ್ಬೇಕು. ನಮ್ಮ ತಟ್ಟೆ ಪೂರ್ತಿ ಖಾಲಿ ಮಾಡ್ತೀನಿ. ಆ ಮುಳೆಗಳು ಬಿಡಮ್ಮ, ಮೋಸ ಮಾಡಬೇಡ. ಏ ಇನ್ನೂ ಸ್ವಲ್ಪ ಹಾಕಲ್ರಿ, ನಾವಿನ್ನೂ ತಿಂದೇ ಇಲ್ಲ. ತಿನ್ಬೇಡಿ ಬಿಡಿ. ನಮಗೆ. ನಾಳೆಗೆ ಮಾಡ್ತಾ ಇದೀವಲ್ಲ ಅವಾಗ ತಿನ್ನಿವ್ರಂತ ಈಗ ತಿನ್ಬೇಡಿ. ನಾನು ಗೆದ್ದಾಯ್ತು. ಹಾಂ, ಅದೇ ಇವತ್ತು ಎಷ್ಟು ಬೇಗ ತಿಂದ್ಬಿಟ್ರು. ಕಾಂಪಿಟೇಷನ್ ಅಲ್ಲ ಅದಕ್ಕೆ. ನಮ್ಮ ಅಪ್ಪ ಗೆದ್ದಾಗಿದೆ. ದುಡ್ಡೆಲ್ಲಿ ಜೋಬಲ್ಲಿ ಇಟ್ಕೊಂಡಿದ್ದೆ. ತಡೀರಿ, ಹೆಂಗಂತ ಕೊಡ್ತೀನಿ. ನೋಡಿ ನಮ್ಮ ತಟ್ಟೆ ನೋಡಿ ಖಾಲಿ ಆಗಿದೆ, ಬರೀ ಕಟ್ಟಿದೆ. ಮೂಳೆ ಕೊಟ್ಟಿದ್ದೀವಿ. ಹಾಂ, ತೋರಿಸಿ. ನಮ್ದು ತಟ್ಟೆ ಖಾಲಿ ಆಗಿದೆ. ಅನ್ನ ಕಬಾಬು ನಮ್ಮ ಹತ್ರ ಇಷ್ಟೇ ಏನು ಬಿಟ್ಟಿಲ್ಲ, ಏನೂ ಬಿಟ್ಟಿಲ್ಲ. ಮೂಳೆ ಉಳ್ಕೊಂಡಿದೆ ಅಷ್ಟೇ. ಇವರಿಬ್ರದ್ದು ಇಷ್ಟಿದೆ. ಅವ್ರು ಇವತ್ತು ತಿನ್ನಲ್ಲ, ಸಂಜೆ ಆಗ್ತದೆ. ಸೊ ಈ ಆಟದಲ್ಲಿ ನಮ್ಮ ಅಪ್ಪ ವಿನ್ ಆಗಿದ್ದಾರೆ. ನಮ್ಗೆ 5,000 ದುಡ್ಡು ಕೊಡಬೇಕು. 5,000 ಅಲ್ಲ, 1,000 ರೂಪಾಯಿ ವಿನ್ನರ್ಗೆ ಅಂತ ಹೇಳಿದ್ದು. ಹೌದಾ, ಕೊಡಿ, ಅಷ್ಟೇ ಕೊಡಿ. 1,001 ರೂಪಾಯಿ ಕೊಡ್ತೀವಿ. ಆಯ್ತು, ಸಾಕು ಅಷ್ಟೇ. ನಮಗೆ 1 ರೂಪಾಯಿ extra. ಅದ ಸೌತೆಕಾಯಿನೂ ತಿನ್ಕೊಂಡ್ರು. ಎಲ್ಲಾನು ತಿಂದವ್ರೆ ನೋಡಿ, ಖಾಲಿ. ಅವ್ರದ್ದು ಮುಗೀತದೆ ಅಂತ ಒಂದು ಪೀಸ್ ಅವ್ರ ಕಡೆದು ತಿಂತಾ ಇದ್ದೀವಿ. ಅವ್ರು ಮುಗಿಸಲ್ಲ, ಅವ್ರದ್ದು ಅಂತ ತಗೋತಾ ಇದ್ದೀವಿ. ಹಾಂ, ಇವತ್ತು ಸರಿ. ಎಷ್ಟು ಬೇಗ ತಿಂದ್ಬಿಟ್ರು ದುಡ್ಡಿಗೋಸ್ಕರ. ಓ ಸರಿ, ತಡಿ ಕೊಡ್ತೀನಿ ದುಡ್ಡನ್ನ. 2 ಕೈಲೂ ಮೊಬೈಲ್ ಐತೆ, ಕೊಡಿ. ಇಟ್ಕೋಬೇಕಾ? ತಗೋ ಕೊಡು. ಓಕೆ, ಸರಿ, ನಾನೇ ಕೊಡ್ತೀನಿ. ಇದ್ರಲ್ಲಿ ಒಂದು ಸತಿ ಕೊಡ್ತೀನಿ, ತಗೊಳ್ಳಿ ವಿನ್ನರ್. ತುಂಬಾ ಥ್ಯಾಂಕ್ಸ್. 100 ರೂಪಾಯಿ ಗೆದ್ದಿದ್ದೀನಿ ಬಿರಿಯಾನಿ ಕಬಾಬ್ ತಿಂದು. ಹಾಂ ತುಂಬಾ ಧನ್ಯವಾದಗಳು. ಡೈಲಿ ಇದೇ ತರ ನಮಗೆ ಹಾಂ ಥ್ಯಾಂಕ್ಸ್ ಕೊಡ್ತಾ ಇದ್ದೀವಿ. ಇದು ಕೊಡ್ತಾ ಇರಿ, ದುಡ್ಡು ಕೊಡ್ತಾ ಇರಿ. ಅಲ್ಲ, ಹಾ. ಊಟ ಕೊಡ್ತಾ ಇರಿ. 2 ಲೋಟ ಕೊಟ್ಟಿದ್ದಾರೆ. ಹಾಂ ಓಕೆ, ತಿಂದಿದ್ದಾರೆ. ಸೊ ಇದೇ ಥರ ಬೇರೆ ಚಾಲೆಂಜ್ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ. ಬಾಯ್ 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 ಬಾಯ್. ನನಗೂ ಹೊಟ್ಟೆ ಸಿಗ್ತಿದೆ, ಬಿರಿಯಾನಿ ತಿನ್ನಬೇಕು. ಹಾಕ್ರಿ.